ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ದವರ ಹೆಸರಿನಲ್ಲಿ ಗ್ಯಾಂಗ್ ಲೂಟಿಗಿಳಿತ. ಇಂಥದ್ದೊಂದು ಪ್ರಶ್ನೆಯನ್ನ ಮಾಡೋ ಕಾರಣ ಇದೆ. ಈ ಸುಲಿಗೆಕೋರರಿಗೆ ಧಾರವಾಡ ಪೊಲೀಸರ ಸಾಥಿದೆಯಾ ಅನ್ನುವಂಥ ಅನುಮಾನವೂ ಕೂಡ ಇದೆ. ಬೆಲ್ಲದ್ ಪ್ಲಾಟ್ಸ್ ಅನ್ನುವಂಥ ಅಪಾರ್ಟ್ಮೆಂಟ್ನ ಫ್ಲಾಟ್ ಮಾರಾಟದಲ್ಲಿ ವಿನಯ್ ಎಂಬಾತ ಗೋಲ್ಮಾಲ್ ಮಾಡಿದ್ದಾನೆ ಅನ್ನುವಂಥ ಆರೋಪದಡಿ ನಿಖಿಲ್ ದವಳಿ ಹಾಗೆ ಸಂತೋಷ್ ದವಳಿ ಮೊದಲಿಗೆ ಇಬ್ರು ಆರೋಪವನ್ನ ಮಾಡ್ತಾರೆ. ಅದಾದ ನಂತರ ವಿನಯ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಈ ರೀತಿ ಒತ್ತಡವನ್ನ ಹೇಳಿ ಕಿಡ್ನಾಪ್ ಮಾಡಿ 42 ಲಕ್ಷ ರೂಪಾಯಿ ಹಣವನ್ನ ಪಡೆದು ಮತ್ತೆ 35 ಲಕ್ಷ ಅಥವಾ 1 ಎಕರೆ ಭೂಮಿ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ನಿಖಿಲ್ ಹಾಗೆ ಸಂತೋಷ್ ವಿರುದ್ಧ ಕೋಮಲ ಅಂದ್ರೆ ಯಾರು ಕಿಡ್ನಾಪ್ಗೆ ಒಳಗಾಗಿದ್ದಾರೋ ವಿನಯ್, ಆತನ ಸಹೋದರಿ ಕೋಮಲಾ ಶಿರಗುಪ್ಪಿ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರು ಕೂಡ ದೂರು ಪಡೆಯೋಕೆ ನಿರಾಕರಿಸಿದ್ದಾರೆ ಅನ್ನೋದು ಆಕೆ ಮಾಡ್ತಾ ಇರುವಂತ ಆರೋಪ. ಕೋಮಲಾರ ಸಹೋದರ ವಿನಯ್ ಫೋಟೋನ ಗಮನಿಸ್ತಾ ಇದ್ದೀರಿ. ಕಳೆದ ಹಲವು ದಿನಗಳಿಂದ ನನ್ನ ತಮ್ಮ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಕಳೆದ ಹಲವು ದಿನಗಳಿಂದ ನಮಗೆ ಒತ್ತಡವನ್ನ ಹೇರಲಾಗ್ತಾ ಇದೆ, ಪ್ರೆಷರ್ ಹಾಕಲಾಗ್ತಾ ಇದೆ, ಹಣಕ್ಕಾಗಿ ಒತ್ತಡವನ್ನ ಹೇರ್ತಿದ್ದಾರೆ. ಪೊಲೀಸರ ಬಳಿ ಹೋದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ, ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೋಮಲಾ ಶಿರಗುಪ್ಪಿ ಹಾಗೆ ವಿನಯ್ ಅವರ ತಾಯಿ ಆರೋಪವನ್ನ ಮಾಡ್ತಿದ್ದಾರೆ. ಯಾರ ಮೇಲೆ ಆರೋಪ ಮಾಡಲಾಗ್ತಾ ಇರೋದು? ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಸಂತೋಷ್ ದವಳಿ ಆ ಇಂಟರ್ನೆಟ್ ಸೆಂಟರ್ ಮಾಲೀಕ, ಜೊತೆಗೆ ನಿಖಿಲ್ ದವಳಿ ಆತನೂ ಕೂಡ ಇಂಟರ್ನೆಟ್ ಸೆಂಟರ್ ಮಾಲೀಕ. ಅದೇ ಇಂಟರ್ನೆಟ್ ಸೆಂಟರ್ ನಲ್ಲಿ ವಿನಯ್ ಕೂಡ ಕೆಲಸ ಮಾಡ್ತಾ ಇದ್ದಿತ್ತು. ಇವರೆಲ್ಲರೂ ಸೇರ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಗೋಲ್ಮಾಲ್ ವಿಚಾರವಾಗಿ ಈಗ ವಿನಯ್ ಸಹೋದರಿ ಕೋಮಲಾ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಗಂಭೀರ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಪ್ರಕರಣ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಧಾರವಾಡದ MR ನಗರದಲ್ಲಿ ಕೋಮಲಾ ಹಾಗೆ ವಿನಯ್ ಅವರ ತಾಯಿ ಅವರು ವಾಸವಿದ್ದಾರೆ. ಕೋಮಲಾ ಶಿರಗುಪ್ಪಿ ಅಂದ್ರೆ ವಿನಯ್ ಅವರ ಸಹೋದರಿ. ವಿನಯ್ ಕುಮಾರ್ ಇಂಟರ್ನೆಟ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಇಂಟರ್ನೆಟ್ ಸೆಂಟರ್ ನ ನಡೆಸ್ತಾ ಇದ್ದಿದ್ದು ಫೋಟೋ ನೋಡ್ತಾ ಇದ್ದೀರಿ. ನಿಖಿಲ್ ದವಳಿ ಹಾಗೆ ಸಂತೋಷ್ ದವಳಿ ಅನ್ನುವಂಥವ್ರು, ಅವರಿಬ್ರು ಆ ಇಂಟರ್ನೆಟ್ ಸೆಂಟರ್ ನ ಮಾಲೀಕರು. ಸೈಡ್ ಬಿಸ್ನೆಸ್ ಆಗಿ ಇವರೆಲ್ಲ ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡ್ತಾರಂತೆ. ಇದರಲ್ಲಿ ಇಂಟರ್ನೆಟ್ ಸೆಂಟರ್ ನಲ್ಲಿ ಕೆಲಸ ಮಾಡುವಂತಹ ಇತರರು ಕೂಡ ಭಾಗಿಯಾಗಿದ್ರು. ಬೆಲ್ಲದ್ ಪ್ಲಾಟ್ಸ್ ಅನ್ನುವಂಥ ಅಪಾರ್ಟ್ಮೆಂಟ್ ನ ಫ್ಲಾಟ್ಗಳ ಮಾರಾಟ ಇವರು ಮಾಡ್ತಾ ಇದ್ರು. ಏಜೆಂಟರ್ ಆಗಿ ಫ್ಲಾಟ್ ಮಾರಾಟವನ್ನ ಮಾಡುವಂತಹ ಕೆಲಸವನ್ನ ನಿಖಿಲ್ ಹಾಗೆ ಸಂತೋಷ್ ದವಳಿ ಮಾಡ್ತಾ ಇದ್ರಂತೆ. ಆದ್ರೆ ಈ ಬೆಲ್ಲದ್ ಪ್ಲಾಟ್ಸ್ ನಲ್ಲಿ ಇವರ ಇಂಟರ್ನೆಟ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವಿನಯ್ ಗೋಲ್ಮಾಲ್ ಮಾಡಿದ್ದಾನೆ ಅನ್ನುವುದು ಸಂತೋಷ್ ಹಾಗೆಯೇ ನಿಖಿಲ್ ಮಾಡ್ತಾ ಇದ್ದಂತಹ ಆರೋಪ. ಆ ಕಾರಣಕ್ಕಾಗಿ ಮೊದಲಿಗೆ ವಿನಯ್ನ ಕಿಡ್ನಾಪ್ ಮಾಡಿ 35 ಲಕ್ಷ ಹಾಗೆಯೇ 1 ಎಕರೆ ಭೂಮಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ನಿಖಿಲ್ ದವಳಿ ಹಾಗೆ ಸಂತೋಷ್ ದವಳಿಯ ವಿರುದ್ಧ ಇದೇ ವಿಚಾರವಾಗಿ ಅವರಿಬ್ರು ಸೇರ್ಕೊಂಡು ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡ್ತಿದ್ದಾರೆ ಅಂತ ಹೇಳಿ ಕೋಮಲಾ ಶಿರಗುಪ್ಪಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕೆ ಮುಂದಾದ್ರೆ ಪೊಲೀಸರು ಕೂಡ ದೂರು ದಾಖಲಿಸಿಕೊಳ್ಳೋಕೆ ನಿರಾಕರಿಸಿದ್ದಾರೆ ಅನ್ನೋದು ಕೋಮಲಾ ಶಿರಗುಪ್ಪಿ ಮಾಡ್ತಾ ಇರುವಂತ ಆರೋಪ. ಹಾಗಾದ್ರೆ ಲೂಟಿ ಗ್ಯಾಂಗ್ನ ಕಥೆ ಏನು? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಏನಾಯ್ತು? ಘಟನೆಗಳು ಆರಂಭ ಆಗಿದ್ದು ಎಲ್ಲಿಂದ? ಮೊದಲ ಘಟನೆ ಅಂದ್ರೆ ಇದೆಲ್ಲ ಶುರುವಾಗಿದ್ದು 2024 ಫೆಬ್ರವರಿಯಲ್ಲಿ. ಇದ್ದಕ್ಕಿದ್ದಂತೆ ವಿದ್ಯಾಗಿರಿ ಠಾಣೆಯಿಂದ ಕೋಮಲಾ ಅವರಿಗೆ ಕಾಲ್ ಬರುತ್ತೆ. ಸಾಳುಂಕೆ ಅನ್ನುವಂಥ ಒಬ್ಬ ಪೊಲೀಸ್ ಕೋಮಲಾ ಅವರಿಗೆ ಕರೆ ಮಾಡ್ತಾನೆ. ನಿಮ್ಮ ತಮ್ಮನನ್ನ ಅರೆಸ್ಟ್ ಮಾಡಿದೀವಿ, ಠಾಣೆಗೆ ಬನ್ನಿ ಅಂತ ಹೇಳಿ ಸಾಳುಂಕೆ ಹೇಳಿದ್ದಂತೆ. ಫ್ಲಾಟ್ ಮಾರಾಟದಲ್ಲಿ ವಿನಯ್ ಮೋಸ ಮಾಡಿದ್ದಾನೆ ಅಂತ ಹೇಳಿ ಸಾಳುಂಕೆ ಫೋನ್ ಮಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾನೆ. ದುಡ್ಡು ಕೊಟ್ಟು ಸೆಟಲ್ ಮಾಡ್ತೀವಿ, ಮಾಡಿದ್ರೆ ದುಡ್ಡು ಕೊಟ್ಟು ನೀವು ಸೆಟಲ್ ಮಾಡಿದ್ರೆ ನಾವು ಆತನನ್ನ ಬಿಡ್ತೀವಿ ಅಂತ ಹೇಳಿ ಪೊಲೀಸ್ ಸಾಳುಂಕೆ, ವಿದ್ಯಾಗಿರಿ ಠಾಣೆಯ ಪೊಲೀಸ್ ಸಾಳುಂಕೆ ಹೇಳಿದ್ದ. ಪೊಲೀಸರಿಗೆ ದುಡ್ಡು ಕೊಟ್ಟು ಅದಾದ ನಂತರ ವಿನಯ್ನ ಸಂತೋಷ್ ದವಳಿ ಯಾರು ಅಂದ್ರೆ ಆ ಇಂಟರ್ನೆಟ್ ಸೆಂಟರ್ ನ ಮಾಲೀಕ. ವಿನಯ್ ಕೆಲಸ ಮಾಡ್ತಾ ಇದ್ದಂತಹ ಜಾಗದ ಇಂಟರ್ನೆಟ್ ಸೆಂಟರ್ ನ ಮಾಲೀಕ. ಆತ ದುಡ್ಡು ಕೊಟ್ಟು ಬಿಡಿಸಿದ್ನಂತೆ. ಪೊಲೀಸರಿಗೆ ದುಡ್ಡು ಕೊಟ್ಟು ಪ್ರಶಾಂತ್ ಯರಗಂಬಳಿ ಮಠ ಹಾಗೆ ಸಂತೋಷ್ ದವಳಿ ವಿನಯ್ನನ್ನ ಬಿಡಿಸಿದ್ರು. 1 ಲಕ್ಷ ರೂಪಾಯಿ ತಗೊಂಡು ವಿನಯ್ನ ಸಾಳುಂಕೆ ಹೋಗೋದಕ್ಕೆ ಬಿಟ್ರು ಅನ್ನೋದು ಮಾಹಿತಿ. ಸಾಳುಂಕೆ ಯಾರು ಅಂದ್ರೆ ವಿದ್ಯಾಗಿರಿ ಠಾಣೆಯ ಪೊಲೀಸ್ ಅನ್ನುವಂಥ ಮಾಹಿತಿ. ಎರಡನೇ ಘಟನೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? 2024 ಮಾರ್ಚ್ ವೇಳೆಗೆ ಕೋಮಲಾ ಅವರಿಗೆ ನಿತ್ಯ ಕಿರುಕುಳ ಶುರುವಾಗಿತ್ತು. ನಿಖಿಲ್ ದವಳಿ ಹಾಗೆ ಸಂತೋಷ್ ದವಳಿ ಗ್ಯಾಂಗ್ ಕಿರುಕುಳವನ್ನ ಕೊಡೋಕ್ ಶುರು ಮಾಡಿದ್ರಂತೆ. ಯಾಕೆ ಕಿರುಕುಳ? ವಿನಯ್ ಮೋಸ ಮಾಡಿದ್ದಾನೆ, ಫ್ಲಾಟ್ ಹಣವನ್ನ ನುಂಗಿದ್ದಾನೆ ಅನ್ನೋದು ಅವರು ಮಾಡಿದಂಥ ಆರೋಪ. ನಾವು ವಿನಯ್ನ ನಂಬಿ ಆತನ ಬಳಿ ದುಡ್ಡು ಕೊಟ್ಟಿದ್ವಿ ಅನ್ನೋದು ಅವ್ರು ಹೇಳಿದಂಥ ಮಾತು. ನೀವು ನಮಗೆ ಆ ದುಡ್ಡನ್ನೆಲ್ಲ ವಾಪಸ್ ಕೊಡಬೇಕು ಅಂತ ಹೇಳಿ ಕಿರುಕುಳವನ್ನ ಶುರು ಮಾಡಿದ್ರಂತೆ.
ಇವರ ಕಿರುಕುಳ ತಾಳೋಕಾಗದೆ ಪಿತ್ರಾರ್ಜಿತ 1 ಎಕರೆ ಜಮೀನನ್ನ ಕೋಮಲ ಮಾರಾಟ ಮಾಡ್ತಾರೆ. ಅರ್ಜೆಂಟ್ಗೆ ಕಡಿಮೆ ಬೆಲೆಗೆ ಜಮೀನು ಮಾರಾಟವನ್ನ ಕೋಮಲ ಮಾಡಿದ್ರು. ಅದಾದ ಕೆಲವೇ ದಿನಕ್ಕೆ ಕೆಲ ಮಹಿಳೆಯರನ್ನ ಕರ್ಕೊಂಡು ಬಂದು ದಾಂಧಲೆ ಮಾಡಲಾಗಿತ್ತು ನನ್ನ ಮನೆ ಮುಂದೆ ಅನ್ನೋದು ಕೋಮಲಾರ ಆರೋಪ. ಆ ವಿಚಾರವಾಗಿ ಕೋಮಲ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ನ ಮೆಟ್ಟಿಲೇರಿದ್ರು. ಕೋಮಲಾರ ಕಂಪ್ಲೇಂಟ್ ಅನ್ನ ವಿದ್ಯಾಗಿರಿ ಠಾಣೆಯ ಪೊಲೀಸರು ತೆಗೆದುಕೊಳ್ಳಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ದೂರು ಕೊಡೋಕ್ ಹೋದ್ರೆ ಬೈದು ಹೊರ ಹಾಕಿದ್ರಂತೆ. ಇದು ಕೋಮಲ ಮಾಡ್ತಾ ಇರುವಂತಹ ಆರೋಪ. ಪೊಲೀಸರು ಸಂತ್ರಸ್ತೆಯ ಪರವಾಗಿ ಇಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ ಕೋಮಲ. ಜೊತೆಗೆ ಜಮೀನು ಮಾರಿದಂತಹ ದುಡ್ಡು ಪೂರ್ತಿ ಖಾಲಿ ಆಗೋವರೆಗೂ ಈ ಕಿರಾತಕರು ನನ್ನನ್ನ ಬಿಡ್ಲಿಲ್ಲ. ಹಂತ ಹಂತವಾಗಿ 32 ಲಕ್ಷ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ರು. ನಿಖಿಲ್ ಹಾಗೆಯೇ ಸಂತೋಷ್ ತಮ್ಮ ಗ್ಯಾಂಗ್ನೊಂದಿಗೆ ಸೇರ್ಕೊಂಡು ಸಿಕ್ಕಾಪಟ್ಟೆ ನನಗೆ ತೊಂದರೆ ಕೊಟ್ಟು ದುಡ್ಡು ವಸೂಲಿ ಮಾಡಿದ್ರು. 2024 ಆಗಸ್ಟ್ನಿಂದ 2025 ಜನವರಿವರೆಗೆ ಸುಮಾರು 40 ಲಕ್ಷ ರೂಪಾಯಿಯನ್ನ ಪೀಕಿದ್ರು ಅಂತ ಹೇಳಿ ಕೋಮಲ ಆರೋಪವನ್ನ ಮಾಡ್ತಿದ್ದಾರೆ. ಮೂರನೇ ಘಟನೆ ಏನು? ಕೆಲ ದಿನಗಳ ಬಳಿಕ ಕೋಮಲ ತಮ್ಮ ವಿನಯ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾನೆ. ಅವನು ಇನ್ನೂ ದುಡ್ಡು ಕೊಡಬೇಕು, ಅವನನ್ನ ಎಲ್ ಬಚ್ಚಿಟ್ಟಿದ್ದೀರಿ, ನಮಗ್ ಒಪ್ಸಿ, ಇಲ್ಲ ಆತ ಕೊಡಬೇಕಾದಂತಹ ದುಡ್ಡನ್ನ ಕೊಡಿ ಅಂತ ಹೇಳಿ ಈ ಗ್ಯಾಂಗ್ ಗಲಾಟೆಯನ್ನ ಆರಂಭ ಮಾಡಿದೆ. ಸಂತೋಷ್ ಹಾಗೆಯೇ ನಿಖಿಲ್ 2025 ಮೇ 16ಕ್ಕೆ ಧಾರವಾಡ ಉಪನಗರ ಠಾಣೆಯಿಂದ ಮತ್ತೆ ಕಾಲ್ ಬರುತ್ತೆ ಕೋಮಲಾಗೆ. ನಿಮ್ ತಮ್ಮನನ್ನ ನಾವು ಅರೆಸ್ಟ್ ಮಾಡಿದೀವಿ ಅಂದ್ರಂತೆ ಪೊಲೀಸರು. ಶಾಸಕ ಅರವಿಂದ್ ಬೆಲ್ಲದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಬಳಿಕ ಕೋಮಲ ಉಪನಗರ ಠಾಣೆಗೆ ಹೋದ್ರೆ ವಿನಯ್ ಅಲ್ಲಿರೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ನಿಖಿಲ್ ಸಂತೋಷ್ ಕಾರ್ನಲ್ಲಿ ವಿನಯ್ನನ್ನ ಕರ್ಕೊಂಡು ಬರಲಾಗಿತ್ತು. ಪೊಲೀಸರು ಹೇಳಿದ್ದೇನು, ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ. ಅಲ್ಲಿ ಹೋದ್ರೆ ಸ್ಟೇಷನ್ ನಲ್ಲಿ ಇಲ್ಲ. ಯಾರು ಆರೋಪಿಗಳಿದಾರೋ ನಿಖಿಲ್ ಹಾಗೆ ಸಂತೋಷ್ ಅವ್ರ ಕಾರ್ನಲ್ಲಿ ವಿನಯ್ನ ಎಂಟ್ರಿ ಆಗಿತ್ತು. ಅದಾದ ನಂತರ ಉಪನಗರ ಠಾಣೆ ಪೊಲೀಸರ ಸಮ್ಮುಖದಲ್ಲಿ ರಾಜ್ಯ ಪಂಚಾಯಿತಿ ಆರಂಭವಾಗುತ್ತಂತೆ. ನಿಮ್ಮ ತಮ್ಮ 25 ಲಕ್ಷ ಕೊಡಬೇಕು, ಕೊಟ್ಬಿಡಿ, ನಾವು ಕೂಡ ಈತನನ್ನ ಬಿಟ್ಟು ಬಿಡ್ತೀವಿ ಅಂದಿದ್ರಂತೆ. ನಮ್ಮ ಬಳಿ ದುಡ್ಡಿಲ್ಲ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂದ್ರಂತೆ ಕೋಮಲ. ಹಾಗೆ ಮಾಡಿದ್ರೆ ನೀವು ಈ ಕೇಸ್ನಲ್ಲಿ A2 ಆಗ್ತೀರಿ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಬೆದರಿಸಿದ್ರಂತೆ ಪೊಲೀಸರು. ಜೊತೆಗೆ ಶಾಸಕ ಬೆಲ್ಲದ್ ಸರ್ಗೆ ಇದರಿಂದ ರಾಜಕೀಯ ಜೀವನಕ್ಕೆ ತೊಂದರೆಯಾಗುತ್ತೆ, ಸೆಟಲ್ ಮಾಡ್ಕೊಳ್ಳಿ, ಇದರಿಂದ ನಿಮಗೂ ಒಳ್ಳೆಯದು ಅಂತ ಹೇಳಿ ಒತ್ತಡವನ್ನ ಹಾಕಿದ್ರಂತೆ. ಕೊನೆಗೆ 10 ಲಕ್ಷ ರೂಪಾಯಿಗೆ ಒಪ್ಕೊಂಡು ಆವತ್ತು ವಿನಯ್ನನ್ನ ಬಿಟ್ಟಿದ್ರು ಪೊಲೀಸರು. ರಾಜ್ಯ ಪಂಚಾಯಿತಿ ಮಾಡಿದ ಪೊಲೀಸರ ಊಟಕ್ಕೆ ಅಂತ ಹೇಳಿ ಪೊಲೀಸರು ಕೋಮಲ ಅವರ ಬಳಿ 1 ಲಕ್ಷ ರೂಪಾಯಿ ಕೇಳಿದ್ರಂತೆ. ಊಟಕ್ಕೆ ಬೇಕು ಅಂತ 1 ಲಕ್ಷ ರೂಪಾಯಿಯನ್ನ ಉಪನಗರ ಠಾಣೆ ಪೊಲೀಸರು ಪೀಕಿದ್ರು ಅಂತ ಹೇಳಿ ಕೋಮಲ ಆರೋಪಿಸಿದ್ದಾರೆ. ಇನ್ನು ರಾಜ್ಯ ಪಂಚಾಯಿತಿ ಆಗಿದ್ದಕ್ಕೆ ಈ ಸ್ಟಾಂಪ್ ನಲ್ಲಿ ಅದನ್ನ ಬರೆಸ್ಕೊಂಡಿದ್ರು. ವಿಚಿತ್ರ ಅಂದ್ರೆ ಆ ಈ ಸ್ಟಾಂಪ್ ಇವತ್ತಿಗೂ ಕೋಮಲಾರ ಕೈ ಕೊಟ್ಟಿಲ್ಲ. ಈ ಹಣವನ್ನ ಹೊಂದಿಸಿಕೊಳ್ಳೋಕೆ 18 ಗುಂಟೆ ಜಮೀನು ಮಾರಾಟವನ್ನ ಮಾಡಲಾಯಿತು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯ್ತು ಅಂತ ಹೇಳಿ ಕೋಮಲ ನಿಟ್ಟುಸಿರನ್ನ ಬಿಟ್ಟಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.